ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿ ವರ್ಷ ಜರ್ಮನಿನಲ್ಲಿ ಏನಾದರೂ ಚೇಂಜಸ್ ಮಾಡ್ತಾನೆ ಇರ್ತಾರೆ. ಈ ಚೇಂಜಸ್ ಇಂದ ಸ್ಟೂಡೆಂಟ್ಸ್ಗೆ, ವರ್ಕ್ ಮೇಲೆ ಜರ್ಮನಿನಲ್ಲಿ ಇರೋರಿಗೆ, ನೆಕ್ಸ್ಟ್ ಜರ್ಮನಿಗೆ ಬರಬೇಕು ಅಂತ ಇರೋರಿಗೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಅಂತೂ ಆಗೇ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಈ 2026 ಅಲ್ಲಿ ಜರ್ಮನಿನಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮೊದಲನೇ ಬದಲಾವಣೆ ಬಂದು ಸ್ಟೂಡೆಂಟ್ಸ್ಗೆ. ಇದು ಫುಲ್ ಹ್ಯಾಪಿ ನ್ಯೂಸ್ ಅಂತೂ ಅಲ್ಲ, ಬಟ್ ಒಂದು ಮಟ್ಟಿಗೆ ಖುಷಿ ಅಂತೂ ಕೊಟ್ಟೆ ಕೊಡುತ್ತೆ. ಸ್ಟೂಡೆಂಟ್ಸ್ ಯಾರೆಲ್ಲ ಜರ್ಮನಿಗೆ ಬರ್ತಾರೆ ಅವರು ಸ್ಟಡೀಸ್ ಜೊತೆ ಪಾರ್ಟ್ ಟೈಮ್ ಜಾಬ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡೇ ಮಾಡ್ತಾರೆ. ಸೊ ಈ ಪಾರ್ಟ್ ಟೈಮ್ ಜಾಬ್ ಬಂದು ಒಂದು ವರ್ಷಕ್ಕೆ 140 ದಿನ ಇರಬೇಕು, ಮತ್ತು ಹಾಫ್ ಡೇ ಅಂತ ಕನ್ಸಿಡರ್ ಮಾಡಿದ್ರೆ 280 ಡೇಸ್ ಇರಬೇಕು. ಇದು ಬಂದು ಪರ್ ವೀಕಿಗೆ 20 ಅವರ್ಸ್ಗಿಂತ ಜಾಸ್ತಿ ಎಕ್ಸಿಡ್ ಮಾಡಬಾರ್ದು. ಆ್ಯಂಡ್ ಇವರಿಗೆ ಬಂದು ಮಿನಿಮಮ್ ಅವರ್ಲಿ ವೇಜಸ್ಸಲ್ಲಿ ಪೇ ಮಾಡ್ತಾರೆ. ಈ ಅವರ್ಲಿ ವೇಜ್ ಬಂದು 2025 ಬಂದು 13 ಯೂರೋ, 13 ಯೂರೋ 90 ಸೆಂಟ್ಸ್ ಇದ್ದಿದ್ದು ಈ 2026 14 ಯೂರೋ 60 ಸೆಂಟ್ಸಿಗೆ ಮಾಡಿದ್ದಾರೆ. ಅಂದರೆ ಏನಪ್ಪ ಅಂದರೆ ವರ್ಕಿಂಗ್ ಅವರ್ಸಲ್ಲಿ ಏನು ಚೇಂಜಸ್ ಇಲ್ಲ, ಬಟ್ ನಿಮಗೆ ಮಿನಿಮಮ್ ವೇಜ್ ಅವರ್ಲಿ ಏನು ಪೇ ಮಾಡ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ವರ್ಕಿಂಗ್ ಅವರ್ಸ್ ಅಂತ ಏನು ಹೇಳಿದೆ ಅದನ್ನು ನೀವು ಎಕ್ಸಿಡ್ ಆಗದೆ ಇರೋ ಥರ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಇನ್ ಕೇಸ್ ಎಕ್ಸಿಡ್ ಮಾಡಿದ್ರಿ ಅಂತಂದರೆ ಸುಮ್ಮನೆ ಫೈನ್ ಕಟ್ಟಬೇಕಾಗುತ್ತೆ. ಆಲ್ಸೋ ತುಂಬ ಜನ ಮಿನಿ ಜಾಬ್ಸ್ ಕೂಡ ಮಾಡ್ತಾರೆ. ಸೊ ಈ ಮಿನಿ ಜಾಬ್ ಮಾಡೋರ್ಗೂ ಕೂಡ ಒಂದು ಚಿಕ್ಕದಾಗಿ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ 2025 ಈ ಮಿನಿ ಜಾಬ್ ಮಾಡೋರಿಗೆ 556 ಯೂರೋಸ್ ಇತ್ತು ಮ್ಯಾಕ್ಸಿಮಮ್ ಇನ್ಕಮ್ ಲಿಮಿಟ್ ಬಂದ್ಬಿಟ್ಟು. ಸೊ ಅದು ಬಂದು 2026 603 603 ಯೂರೋಸ್ವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ತುಂಬ ಜನಕ್ಕೆ ಗೊತ್ತಿರಲ್ಲ ಪಾರ್ಟ್ ಟೈಮ್ ಜಾಬ್ಗೂ ಮಿನಿ ಜಾಬ್ಗೂ ಏನಪ್ಪ ಡಿಫ್ರೆನ್ಸ್ ಅಂತ. ಮಿನಿ ಜಾಬ್ ಅಂತ ಅಂದರೆ ಇದಕ್ಕೆ ಯೂಶಲಿ ಟ್ಯಾಕ್ಸ್ ರೂಲ್ಸ್ ಎಲ್ಲ ಅಪ್ಲೈ ಆಗಲ್ಲ, ಬಟ್ ಇನ್ಕಮ್ ಲಿಮಿಟ್ ಬಂದು ಮ್ಯಾಕ್ಸಿಮಮ್ ಅಂತ ಫಿಕ್ಸ್ ಮಾಡಿರ್ತಾರೆ, ಅದನ್ನು ಎಕ್ಸಿಡ್ ಮಾಡೋಂಗಿಲ್ಲ. ಸೊ ಇವಾಗ 2026 603 ಯೂರೋ ಮಾಡಿದಾರಲ್ಲ, ಅದಕ್ಕಿಂತ ಜಾಸ್ತಿ ಎಕ್ಸಿಡ್ ಮಾಡೋಂಗಿಲ್ಲ. ಪಾರ್ಟ್ ಟೈಮ್ ಜಾಬ್ ಅಂದರೆ ಏನಪ್ಪ ಅಂತಂದರೆ ಇದರಲ್ಲಿ ರೆಗ್ಯುಲರ್ ಟ್ಯಾಕ್ಸ್ ರೂಲ್ಸ್ ಎಲ್ಲ ಏನಿದೆ ಅದು ಅಪ್ಲೈ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಇವರಿಗೆ ಇನ್ಕಮ್ ಲಿಮಿಟ್, ಮ್ಯಾಕ್ಸಿಮಮ್ ಇನ್ಕಮ್ ಲಿಮಿಟ್ ಬಂದು ಇರಲ್ಲ. ತುಂಬ ಜನ ಸ್ಟೂಡೆಂಟ್ಸು 1000 ಯೂರೋಯಿಂದ 1100 ಯೂರೋವರೆಗೂ ಕೂಡ ಅರ್ನ್ ಮಾಡೋರು ಇದ್ದಾರೆ. ನೆಕ್ಸ್ಟ್ ಬಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋರಿಗೆ ಇದು ಗುಡ್ ನ್ಯೂಸ್ ಅಂತೂ ಅಲ್ವೇ ಅಲ್ಲ, ಸ್ವಲ್ಪ ಬೇಜಾರಾಗೋ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಡೌಚೆಲ್ಯಾಂಡ್ ಟಿಕೆಟ್ ಪ್ರೈಸು. ಫಸ್ಟು ಡೌಚೆಲ್ಯಾಂಡ್ ಟಿಕೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಡೌಚೆಲ್ಯಾಂಡ್ ಟಿಕೆಟ್ ಅಂತ ಅಂದರೆ ಮಂತ್ಲಿ ಪಾಸ್ ಥರ. ಈಗ ನಮ್ಮ ಕಡೆ ಎಲ್ಲ ಮಂತ್ಲಿ ಪಾಸ್ ಯೂಸ್ ಮಾಡ್ತೀವಲ್ಲ ಅದೇ ಥರ. ಇಲ್ಲಿ ಜರ್ಮನಿನಲ್ಲಿ ರೆಗ್ಯುಲರ್ ಆಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾರೆಲ್ಲ ಯೂಸ್ ಮಾಡ್ತಾರೆ ಪ್ರತಿ ಸಲನೂ ಟಿಕೆಟ್ ಬೈ ಮಾಡೋಕ್ಕೆ ಹೋಗಲ್ಲ. ಇವರು ಮಂತ್ಲಿ ಪಾಸ್ ಥರ ಬೈ ಮಾಡಿಬಿಡ್ತಾರೆ. ಈ ಮಂತ್ಲಿ ಪಾಸ್ ಇದ್ದರೆ ವಿತಿನ್ ಜರ್ಮನಿ ನಾವು ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು, ಬಟ್ ಈ ಪಾಸ್ ಬಂದು ICE ಟ್ರೈನ್ಸ್ಗೆ ಅಪ್ಲೈ ಆಗಲ್ಲ. ಸೊ ಈ ಡೌಚೆಲ್ಯಾಂಡ್ ಟಿಕೆಟ್ ಪ್ರೈಸ್ ಬಂದು 2025 ಎಷ್ಟಿತ್ತು ಅಂದರೆ 58 ಯೂರೋ ಇತ್ತು. ಇದು ಬಂದು 2026 63 ಯೂರೋ ಅಂದರೆ 63 ಯೂರೋ ಮಾಡಿದ್ದಾರೆ. ನೆಕ್ಸ್ಟ್ ಜರ್ಮನಿಗೆ ಯಾರೆಲ್ಲ ಬರ್ತೀರಾ ಅವರಿಗೆ ನನ್ನ ಕಡೆಯಿಂದ ಒಂದು ಟಿಪ್ ಏನಪ್ಪ ಅಂತಂದರೆ ಈ ಡೌಚೆಲ್ಯಾಂಡ್ ಟಿಕೆಟ್ ಏನಿದೆ ಇದನ್ನು ಬಂದು ನೀವು ರೆಗ್ಯುಲರ್ ಆಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋಂಗಿದ್ರೆ ಮಾತ್ರ ಬೈ ಮಾಡಿ. ಇಲ್ಲ ಅಂತಂದರೆ ಸುಮ್ಮನೆ ಇದು ವೇಸ್ಟ್ ಆಗುತ್ತೆ. ಅದರ್ ಆಲ್ಟರ್ನೇಟಿವ್ ಆಪ್ಷನ್ ಕೂಡ ಇದೆ, ಲೈಕ್ ಡೈಲಿ ಪಾಸ್ ಇದೆ, ವೀಕ್ಲಿ ಪಾಸ್ ಇದೆ. ಸೊ ನೀವು ಯಾವ ರೀತಿ ಟ್ರಾವೆಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಪ್ಲ್ಯಾನ್ ಮಾಡಿಕೊಂಡು ಬೈ ಮಾಡಿ. ಇಲ್ಲ 1-2 ಸಲ ಟ್ರಾವೆಲ್ ಮಾಡ್ತಿದ್ದೀನಿ ಅನ್ನಂಗಿದ್ರೆ ನೀವು ಆನ್ ಸ್ಪಾಟ್ ಟಿಕೆಟ್ ಕೂಡ ಬೈ ಮಾಡ್ಕೋಬೋದು. ತುಂಬ ಜನ ಜರ್ಮನಿನಲ್ಲಿ ವರ್ಕ್ ಮಾಡೋರು ಬಾಯಲ್ಲಿ ಕೇಳಿರ್ತೀರ ಎವ್ರಿ ಮಂತು ನಾವು ಟ್ಯಾಕ್ಸ್ ಪೇ ಮಾಡಬೇಕು ಅಂತ. ಸೊ ಅಂಥವರಿಗೆ ಈ ವರ್ಷದಿಂದ ಒಂದು ಸ್ವಲ್ಪ ಗುಡ್ ನ್ಯೂಸ್ ಇದೆ. ಏನಪ್ಪ ಅಂತಂದರೆ 2025 12,096 ಯೂರೋವರೆಗೂ ಕೂಡ ಟ್ಯಾಕ್ಸ್ ಫ್ರೀ ಇತ್ತು. ಅದನ್ನು ಈ ವರ್ಷ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದು ಬಂದು 12,348 ಯೂರೋವರೆಗೂ ಮಾಡಿದ್ದಾರೆ. ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಸೊ 12,348 ಯೂರೋವರೆಗೂ 2026 ಟ್ಯಾಕ್ಸ್ ಫ್ರೀ ಇರುತ್ತೆ. ಅಂದರೆ ಇದು ಯಾವ ರೀತಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಇಯರ್ಲಿ ಇನ್ಕಮ್ ಬಂದು ನಿಮ್ಮದು 60,000 ಯೂರೋ ಇತ್ತು ಅಂದರೆ ಆ 60,000ದಲ್ಲಿ ಈ 12,348 ಯೂರೋನ ಸಬ್ಟ್ರಾಕ್ಟ್ ಮಾಡಿ ಮಿಕ್ಕಿದ ಅಮೌಂಟ್ ಏನಿದೆ ಅಷ್ಟಕ್ಕೆ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಆಲ್ಸೋ ಎವ್ರಿ ಮಂತು ಟ್ಯಾಕ್ಸ್ ಜೊತೆ ನಾವು ಸೋಷಿಯಲ್ ವೆಲ್ಫೇರ್ ಅಂತಲೂ ಕೂಡ ಒಂದಿಷ್ಟು ಅಮೌಂಟ್ನ ಕಟ್ಟಲೇಬೇಕಾಗುತ್ತೆ. ಸೊ ಸೋಷಿಯಲ್ ವೆಲ್ಫೇರ್ ಅಂತ ಅಂದರೆ ಪೆನ್ಷನ್, ಹೆಲ್ತ್ ಇನ್ಶೂರೆನ್ಸ್, ಲಾಂಗ್ ಟರ್ಮ್ ಇನ್ಶೂರೆನ್ಸ್, ಅನ್ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಎಲ್ಲ ಬರುತ್ತೆ. ಸೊ ಇದನ್ನು ಬಂದು 2025ಗೆ ಕಂಪೇರ್ ಮಾಡಿಕೊಂಡ್ರೆ 2026 ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸೊ ಇದೊಂದು ರೀತಿ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸೋಷಿಯಲ್ ವೆಲ್ಫೇರ್ ಜಾಸ್ತಿ ಮಾಡಿರೋದ್ರಿಂದ ನಿಮ್ಮದು ಟೇಕ್ ಹೋಮ್ ಸ್ಯಾಲ್ರಿ ಕಡಿಮೆ ಆಗುತ್ತೆ. ಯಾವ ರೀತಿ ಅಂತಂದರೆ
ಈಗ ಗ್ರಾಸ್ ಸ್ಯಾಲರಿ ಏನಿರುತ್ತೆ ಅದರಲ್ಲಿ ಟ್ಯಾಕ್ಸ್ ಜೊತೆ ನಮ್ಮ ಸೋಷಿಯಲ್ ವೆಲ್ಫೇರ್ ಏನಿದೆ ಅದನ್ನು ಕೂಡ ಡಿಡಕ್ಟ್ ಮಾಡಿ ನಮಗೆ ಟೇಕ್ ಹೋಮ್ ಸ್ಯಾಲರಿ ಕೊಡ್ತಾರೆ. ಸೊ ಸೋಷಿಯಲ್ ವೆಲ್ಫೇರ್ ಜಾಸ್ತಿ ಮಾಡಿರೋದ್ರಿಂದ ಆಬ್ವಿಯಸ್ ಆಗಿ ನಮ್ಮ ಟೇಕ್ ಹೋಮ್ ಸ್ಯಾಲರಿ ಕಡಿಮೆ ಆಗೇ ಆಗುತ್ತೆ. ಸೊ ಏನು ಮಾಡಿದ್ದಾರೆ ಅಂತಂದರೆ ಟ್ಯಾಕ್ಸ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಸೋಷಿಯಲ್ ವೆಲ್ಫೇರ್ನ ಜಾಸ್ತಿ ಮಾಡಿದ್ದಾರೆ ಅಷ್ಟೇ, ಅಲ್ಲಿ ಬ್ಯಾಲೆನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಕಿಂಡರ್ ಗಿಲ್ಡ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಫಸ್ಟು ಕಿಂಡರ್ ಗಿಲ್ಡ್ ಅಂತ ಅಂದರೆ ಪ್ರತಿ ತಿಂಗಳು ಗೌರ್ಮೆಂಟಿಂದ ಪ್ರತಿ ಮಗು ಅಂದರೆ 18 ವರ್ಷಕ್ಕಿಂತ ಕೆಳಗಿರೋ ಮಗುಗೆ ಒಂದಿಷ್ಟು ಅಮೌಂಟ್ನ ಕೊಡ್ತಾರೆ. ಅಂದರೆ ಗೌರ್ಮೆಂಟ್ ಇಂಟೆನ್ಷನ್ ಏನಪ್ಪ ಅಂತಂದರೆ ಜರ್ಮನಿನಲ್ಲಿ 18 ವರ್ಷಕ್ಕಿಂತ ಕೆಳಗಿರೋ ಮಗುಗೆ ಪ್ರತಿ ಮಗುಗೂ ಎಲ್ಲ ರೀತಿಯಾದ ಮೂಲಭೂತ ಸೌಕರ್ಯನೂ ಕೊಡಬೇಕು ಅನ್ನೋ ಇಂಟೆನ್ಷನಲ್ಲಿ ಪ್ರತಿ ತಿಂಗಳು ಕಿಂಡರ್ ಗಿಲ್ಡ್ ಅಂತ ಕೊಡ್ತಾರೆ. ಅಂದರೆ ಇದು ಎಷ್ಟಿತ್ತು ಅಂದರೆ 2025ರಲ್ಲಿ €255 ಇತ್ತು. ಇದನ್ನ ಬಂದು 2026ಇಂದ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಎಷ್ಟು ಅಂತಂದರೆ €259 ಮಾಡಿದ್ದಾರೆ. ಇದು ಬಂದು ಪ್ರತಿ ಮಗುಗೂ ಕೂಡ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಬಂದು 2026ಅಲ್ಲಿ ಯಾರೆಲ್ಲ EU ಬ್ಲೂ ಕಾರ್ಡಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರೋ ಅವ್ರಿಗೆ ಅಪ್ಲೈ ಆಗುತ್ತೆ. ಏನಪ್ಪ ಅಂದರೆ ಮುಂಚೆ ಎಲ್ಲ ಜನರಲ್ ಆಕ್ಯುಪೇಷನಲ್ಲಿ ಇರೋರು EU ಬ್ಲೂ ಕಾರ್ಡ್ ಅಪ್ಲೈ ಮಾಡಬೇಕು ಅಂದರೆ 2025ಅಲ್ಲಿ ನಿಮ್ಮ ಸ್ಯಾಲ್ರಿ ರೇಂಜ್ ಬಂದು €48,300 ಇರಬೇಕಿತ್ತು. ಅದನ್ನ 2025ಅಲ್ಲಿ ಜಾಸ್ತಿ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಅಂದರೆ €50,700 ಮಾಡಿದ್ದಾರೆ. ಅಂದರೆ ಇದೊಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂದರೆ ಕಂಪ್ನಿಲಿ ನಿಮಗೆ ಹೈರ್ ಮಾಡ್ಬೇಕಾದ್ರೆ ನಿಮಗೆ ಮಿನಿಮಮ್ ಸ್ಯಾಲ್ರಿ ಇಷ್ಟು ಕೊಡಲೇಬೇಕಾಗುತ್ತೆ. ಅವಾಗ ಈ EU ಬ್ಲೂ ಕಾರ್ಡ್ ಸ್ಯಾಲ್ರಿ ಲಿಮಿಟ್ ಬಂದುಬಿಟ್ಟು ಬರೀ ಜನರಲ್ ಆಕ್ಯುಪೇಷನ್ ಅವ್ರಿಗೆ ಅಷ್ಟೇ ಅಪ್ಲೈ ಆಗಲ್ಲ, ಈವನ್ ಶಾರ್ಟೇಜ್ ಆಕ್ಯುಪೇಷನ್ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಶಾರ್ಟೇಜ್ ಆಕ್ಯುಪೇಷನ್ಗೆ ಯಾವೆಲ್ಲ ಜಾಬ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ಮೇಕ್ ಇಟ್ ಇನ್ ಜರ್ಮನಿ ವೆಬ್ಸೈಟಲ್ಲಿ ಚೆಕ್ ಮಾಡಿ. ಸೊ ಈ ಶಾರ್ಟೇಜ್ ಆಕ್ಯುಪೇಷನ್ ಅವರಿಗೆ ಮುಂಚೆ ಸ್ಯಾಲ್ರಿ ರೇಂಜ್ ಬಂದುಬಿಟ್ಟು €43,700 ಇದ್ದಿದ್ದು 2026ರಿಂದ €45,900 ಮಾಡಿದ್ದಾರೆ. ನೆಕ್ಸ್ಟ್ ಬದಲಾವಣೆ ಬಂದು ಹೊರಗಡೆ ಊಟ ಮಾಡೋಕ್ಕೆ ಯಾರೆಲ್ಲ ಇಷ್ಟಪಡ್ತಾರೆ ರೆಸ್ಟೋರೆಂಟ್ಗಳಲ್ಲಿ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪ ಅಂದರೆ ಇಲ್ಲಿ ಜರ್ಮನಿನಲ್ಲಿ ರೆಸ್ಟೋರೆಂಟಲ್ಲಿ ಯಾರೆಲ್ಲ ಡೈನಿಂಗ್ ಹೋಗ್ತಾರೆ ಅವರಿಗೆ 2025ಅಲ್ಲಿ 19% ವ್ಯಾಟ್ ಅಪ್ಲೈ ಮಾಡ್ತಾ ಇದ್ರು. ಅದು ಬಂದು ಈ ವರ್ಷದಿಂದ ಕಡಿಮೆ ಮಾಡಿದ್ದಾರೆ. 2026ಇಂದ ಇದನ್ನು 7% ಮಾಡಿದ್ದಾರೆ. ಯೂಶಲಿ ನಾವು ಯಾವುದೇ ಒಂದು ಜಾಬ್ ಪೋಸ್ಟಿಂಗ್ನ ನೋಡಿದಾಗ ಎಲ್ಲ ಕಂಪ್ನಿಗಳು ಸ್ಯಾಲ್ರಿ ರೇಂಜ್ನ ಮೆನ್ಷನ್ ಮಾಡಿರಲ್ಲ, ಎಲ್ಲೋ ಕೆಲವು ಕಂಪ್ನಿಗಳು ಮಾತ್ರ ಮೆನ್ಷನ್ ಮಾಡಿರ್ತಾರೆ. ಸೊ 2026 ಜೂನ್ ಅಥವಾ ಜುಲೈಯಿಂದ ಜರ್ಮನಿನಲ್ಲಿ ಒಂದು ಹೊಸ ಲಾನ ತರಬೇಕು ಅಂತ ಇದ್ದಾರೆ, ಟ್ರಾನ್ಸ್ಪರೆನ್ಸಿ ಅಟ್ ವರ್ಕ್ ಅಂತ. ಯಾವ ರೀತಿ ಅಂತಂದರೆ ಪ್ರತಿ ಜಾಬ್ ಪೋಸ್ಟಿಂಗಲ್ಲೂ ಪ್ರತಿ ಜಾಬಿಗೂ ಕೂಡ ಸ್ಯಾಲ್ರಿ ರೇಂಜ್ನ ಮೆನ್ಷನ್ ಮಾಡಬೇಕು ಅಂತ. ಸೊ ಇದು ಒಂದು ರೀತಿ ಒಳ್ಳೆಯದೇ ಆಯಿತಾ. ಯಾಕಂತಂದರೆ ಮುಂಚೆನೇ ನಮಗೆ ಸ್ಯಾಲ್ರಿ ರೇಂಜ್ದು ಐಡಿಯಾ ಗೊತ್ತಿತ್ತು ಅಂತಂದರೆ ಸೊ ನಾವು ಆ ಸಿಟಿದು ಕಾಸ್ಟ್ ಆಫ್ ಲಿವಿಂಗ್ನ ತಿಳ್ಕೊಂಡು ಆ ಜಾಬ್ ಆಫರ್ನ ತಗೋಬೇಕೋ ಬೇಡವೋ ಅನ್ನೋದನ್ನ ಮುಂಚೆನೇ ಡಿಸೈಡ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇಫ್ ರಿಕ್ವೈರ್ಡ್ ನೀವು ಬೇಕಾದರೆ ಸ್ಯಾಲ್ರಿ ರೇಂಜ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ ಅಂತ ನೀವು ಕೇಳಿದ್ರೆ ಕಂಪ್ನಿಗಳು ಎಂಪ್ಲಾಯರ್ಸು ಅದನ್ನು ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕೆ ರೆಡಿ ಇರಬೇಕು. ಫೈನಲ್ ಆಗಿ ಬಂದು ಪೆನ್ಷನರ್ಸ್ಗೆ. ಸೊ ಇದು ಬಂದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಆಲ್ರೆಡಿ ಜರ್ಮನಿನಲ್ಲಿ ಸ್ಟೇಟ್ ಪೆನ್ಷನ್ನ ಆಲ್ರೆಡಿ ರಿಸೀವ್ ಮಾಡ್ತಾ ಇದ್ದಾರೆ ಅವರಿಗೆ ಅಪ್ಲೈ ಆಗುತ್ತೆ. ಸೊ ಏನಪ್ಪ ಅಂದರೆ 2025ಗೆ ಕಂಪೇರ್ ಮಾಡಿಕೊಂಡ್ರೆ 2026ಅಲ್ಲಿ ಇವರಿಗೆ ಅಪ್ರಾಕ್ಸಿಮೇಟಾಗಿ 3.7% ಅಷ್ಟು ಪೆನ್ಷನ್ನ ಜಾಸ್ತಿ ಮಾಡ್ತಾರಂತೆ. ಇನ್ನೂ ಇದು ಫೈನಲ್ ಆಗಿಲ್ಲ, ಸೊ ಮಾಡ್ತಾರಂತೆ ಅಂತ ನ್ಯೂಸ್ ಇದೆ. ಸೊ 2026ಅಲ್ಲಿ ಜರ್ಮನಿನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನನಗೆ ತಿಳಿದಿತ್ತೋ ಅದನ್ನು ನಾನು ಆದಷ್ಟು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಇದನ್ನು ಬಿಟ್ಟು ಅಡಿಷ್ನಲಿ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಕೂಡ ತಿಳ್ಕೊಂಡಂಗಾಗುತ್ತೆ, ನನ್ನ ಆಡಿಯನ್ಸ್ಗೂ ಕೂಡ ತಿಳಿಸ್ದಂಗಾಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.